Hi, hello everyone, Namaste. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರುತ್ತೆ, ಅಂದರೆ ಪ್ರಚಲಿತ ಘಟನೆಗಳು. ಹಾಗಿದ್ರೆ ಮೊದಲ ಪ್ರಶ್ನೆ ನೋಡ್ಕೊಳ್ಳೋಣ. ಮೊದಲ ಪ್ರಶ್ನೆ, ಎಷ್ಟು ರೈಲು ನಿಲ್ದಾಣಗಳು ಪ್ರತಿಷ್ಠಿತ ಈಟ್ ರೈಟ್ ಸ್ಟೇಷನ್ ಪ್ರಮಾಣೀಕರಣವನ್ನು ಯಶಸ್ವಿಯಾಗಿ ಸಾಧಿಸಿವೆ? ಎಷ್ಟು ರೈಲು ನಿಲ್ದಾಣಗಳು ಪ್ರತಿಷ್ಠಿತ ಈಟ್ ರೈಟ್ ಸ್ಟೇಷನ್ ಪ್ರಮಾಣೀಕರಣವನ್ನು ಯಶಸ್ವಿಯಾಗಿ ಸಾಧಿಸಿವೆ? 157, 154, 152, 150 ಅಂತ. ಇದರ ಉತ್ತರ ನೋಡ್ಕೊಳ್ಳೋದಾದರೆ ಇದಕ್ಕೆ ಸರಿ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. 150 ರೈಲು ನಿಲ್ದಾಣಗಳು ಪ್ರತಿಷ್ಠಿತ ಈಟ್ ರೈಟ್ ಸ್ಟೇಷನ್ ಪ್ರಮಾಣೀಕರಣವನ್ನು ಯಶಸ್ವಿಯಾಗಿ ಸಾಧಿಸಿವೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಇದನ್ನು ಗಮನಿಸ್ಕೊಳ್ಳಿ. 150 ರೈಲು ನಿಲ್ದಾಣಗಳು ಮತ್ತು 6 ಮೆಟ್ರೋ ನಿಲ್ದಾಣಗಳು FSSAIನಿಂದ ಈಟ್ ರೈಟ್ ಇಂಡಿಯಾ ಆಂದೋಲನದ ಭಾಗವಾದ ಆಸ್ಕರ್ ಈಟ್ ರೈಟ್ ಸ್ಟೇಷನ್ ಪ್ರಮಾಣೀಕರಣವನ್ನು ಗಳಿಸಿವೆ. ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ಉಪಕ್ರಮವು ಪ್ರಮಾಣೀಕೃತ ಕೇಂದ್ರಗಳಲ್ಲಿ ಎಲ್ಲ ಮಾರಾಟಗಾರರಿಗೆ ಕಠಿಣ ಆಹಾರ ಸುರಕ್ಷತೆ, ನೈರ್ಮಲ್ಯ ಮತ್ತು ಪೌಷ್ಟಿಕಾಂಶದ ಮಾನದಂಡಗಳನ್ನು ಕಡ್ಡಾಯಗೊಳಿಸಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒನ್ ಟೈಮ್ ಸ್ಕೀಮ್ ಅಳವಡಿಕೆಗೆ ನಿರ್ದೇಶನವನ್ನು ನೀಡಿದೆ? ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ. ಇತ್ತೀಚೆಗೆ ಯಾವ ಸರ್ಕಾರವು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒನ್ ಟೈಮ್ ಸ್ಕೀಮ್ ಅಳವಡಿಕೆಗೆ ನಿರ್ದೇಶನವನ್ನು ನೀಡಿದೆ ಅಂತಕ್ಕಂಥದ್ದು. ಆಗಿದ್ರೆ ಉತ್ತರ ನೋಡೋಣ. ಆಪ್ಷನ್ ಎ ತೆಲಂಗಾಣ. ಆಪ್ಷನ್ ಎ ತೆಲಂಗಾಣ. ಇದು ತೆಲಂಗಾಣ ಸರ್ಕಾರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒನ್ ಟೈಮ್ ಸ್ಕೀಮ್ ಅಳವಡಿಕೆಗೆ ನಿರ್ದೇಶನವನ್ನು ನೀಡಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಹಾಗಿದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದೆ, ನೋಡ್ಕೊಂಡು ಬರೋಣ. ತೆಲಂಗಾಣ ಸರ್ಕಾರವು GHMC ಸೇರಿದಂತೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒನ್ ಟೈಮ್ ಸ್ಕೀಮ್ ಅಳವಡಿಕೆಯನ್ನು ಕಡ್ಡಾಯಗೊಳಿಸುತ್ತದೆ. ಇದು ಆಸ್ತಿ ಮಾಲೀಕರ ಮೇಲೆ ಆರ್ಥಿಕ ಹೊರೆಗಳನ್ನು ತಗ್ಗಿಸುವ ಗುರಿಯನ್ನು ಸಹ ಹೊಂದಿದೆ. ಈ ಉಪಕ್ರಮವು ಆಸ್ತಿ ತೆರಿಗೆ ಪಾವತಿಗಳ ಮೇಲೆ ಹೆಚ್ಚುತ್ತಿರುವ ಬಾಕಿ ಬಡ್ಡಿಯ ಕಳವಳವನ್ನು ನಿವಾರಿಸಲು ಪ್ರಯತ್ನಿಸುತ್ತದೆ. ರಾಜ್ಯದ ನಗರ ಪುರಸಭೆಗಳಾದ್ಯಂತ ಹಣಕಾಸಿನ ಒತ್ತಡವನ್ನು ಸರಾಗಗೊಳಿಸುವ ಕಾರ್ಯತಂತ್ರದ ಪರಿಹಾರವನ್ನು ಒದಗಿಸುತ್ತದೆ. ಇದಷ್ಟು ಇದರ ಮಾಹಿತಿಯಾಗಿರುತ್ತೆ. ಈಗ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಎರಡು ದೇಶಗಳು ಔಪಚಾರಿಕವಾಗಿ ಅಭಿವೃದ್ಧಿಗಾಗಿ ಹೂಡಿಕೆ ಸೌಲಭ್ಯ ಒಪ್ಪಂದವನ್ನು ಅಳವಡಿಸಿಕೊಳ್ಳುವುದನ್ನು ವಿರೋಧಿಸಿದವು? ಇತ್ತೀಚೆಗೆ ಯಾವ ಎರಡು ದೇಶಗಳು ಔಪಚಾರಿಕವಾಗಿ ಅಭಿವೃದ್ಧಿಗಾಗಿ ಹೂಡಿಕೆ ಸೌಲಭ್ಯ ಒಪ್ಪಂದವನ್ನು ಅಳವಡಿಸಿಕೊಳ್ಳುವುದನ್ನು ವಿರೋಧಿಸಿದವು? ಭಾರತ ಮತ್ತು ಸಿಂಗಾಪುರ್, ಭಾರತ ಮತ್ತು ದಕ್ಷಿಣ ಆಫ್ರಿಕಾ, ಭಾರತ ಮತ್ತು ಚೀನಾ, ಭಾರತ ಮತ್ತು ರಷ್ಯಾ. ಆಗಿದ್ರೆ ಉತ್ತರ ನೋಡೋಣ. ಇದಕ್ಕೆ ಸರಿ ಉತ್ತರ ಬಂದು ಆಪ್ಷನ್ ಬಿ, ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಅಂತ ಹೇಳ್ತೀವಿ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಈ ಎರಡೂ ದೇಶಗಳು ಔಪಚಾರಿಕವಾಗಿ ಅಭಿವೃದ್ಧಿಗಾಗಿ ಹೂಡಿಕೆ ಸೌಲಭ್ಯ ಒಪ್ಪಂದವನ್ನು ಅಳವಡಿಸಿಕೊಳ್ಳೋದನ್ನು ವಿರೋಧಿಸಿದವು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಈಗ ಸ್ವಲ್ಪ ಮಾಹಿತಿ ನೋಡ್ಕೊಂಬರೋಣ. ಫೆಬ್ರವರಿ 28ರಂದು ನಡೆದ ವಿಶ್ವ ವ್ಯಾಪಾರ ಸಂಸ್ಥೆಯ 13ನೇ ಮಂತ್ರಿ ಸಮ್ಮೇಳನದಲ್ಲಿ ಅಭಿವೃದ್ಧಿಗಾಗಿ ಹೂಡಿಕೆ ಸೌಲಭ್ಯ ಒಪ್ಪಂದವನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವಿರೋಧಿಸಿದವು. ಫೆಬ್ರವರಿ 26ರಿಂದ 29ರವರೆಗೆ ಅಬುಧಾಬಿಯಲ್ಲಿ ನಡೆದ MC13 ಮೇಲೆ ಬಂದಿತು. ಹೂಡಿಕೆ ಮತ್ತು ವ್ಯಾಪಾರದ ವಾತಾವರಣವನ್ನು ಹೆಚ್ಚಿಸಲು 120 ದೇಶಗಳು IFDಗಾಗಿ ಪ್ರತಿಪಾದಿಸುತ್ತಿವೆ. ಬಹುಪಕ್ಷೀಯ ವ್ಯಾಪಾರ ಸಂಸ್ಥೆಯ ಚೌಕಟ್ಟಿನ ಹೊರಗೆ
IFD ವ್ಯಾಪಾರೇತರ ಸಮಸ್ಯೆಯಾಗಿದೆ ಎಂದು ಭಾರತ ವಾದಿಸಿತು. ಆದರೆ ಚೀನಾ ನೇತೃತ್ವದ ಗುಂಪು WTOದ ಅನುಬಂಧ 4ರ ಮೂಲಕ ಪ್ರಸ್ತಾವನೆಯನ್ನು ಬಂಧಿಸಲು ಸೂಚಿಸಿತು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಓಕೆ, ಆಗಿದ್ದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ಇತ್ತೀಚೆಗೆ ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಸೇರಿಸಿದ ಮೊದಲ ದೇಶ ಯಾವುದು? ಗರ್ಭಪಾತದ ಹಕ್ಕನ್ನು ಸೇರಿಸಿದ ಮೊದಲ ದೇಶ ಯಾವುದು? ಜರ್ಮನಿ, ಫ್ರಾನ್ಸ್, ಪೋಲೆಂಡ್, ಮಲೇಷ್ಯಾ. ಇತ್ತೀಚೆಗೆ ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಸೇರಿಸಿದ ಮೊದಲ ದೇಶ ಯಾವುದು? ಜರ್ಮನಿ, ಫ್ರಾನ್ಸ್, ಪೋಲೆಂಡ್, ಮಲೇಷ್ಯಾ. ಉತ್ತರ ನೋಡೋಣವಾ? ಸರಿ ಉತ್ತರ ಬಂದು ಫ್ರಾನ್ಸ್ ಆಗಿರುತ್ತೆ. ಫ್ರಾನ್ಸ್ ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಸೇರಿಸಿದ ಮೊದಲ ದೇಶ ಅಂತಲೇ ಹೇಳ್ಬೋದು. ಓಕೆನಾ? ಸ್ವಲ್ಪ ಮಾಹಿತಿ ಇದೆ, ಇದನ್ನು ನೋಡ್ಕೊಳ್ಳೋಣ. ಫ್ರಾನ್ಸ್ ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಅಳವಡಿಸಿದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಹತ್ವದ ಜಂಟಿ ಸಂಸತ್ತಿನ ಅಧಿವೇಶನದಲ್ಲಿ 780 ಮತಗಳ ಬಹುಮತವು ಸಾಂವಿಧಾನಿಕ ತಿದ್ದುಪಡಿಯನ್ನು ಬೆಂಬಲಿಸಿದರೆ ಕೇವಲ 72 ಮಾತ್ರ ಅದನ್ನು ವಿರೋಧಿಸಿತು. ಈ ಐತಿಹಾಸಿಕ ನಿರ್ಧಾರವು ಫ್ರೆಂಚ್ ಸಂವಿಧಾನದ 34ನೇ ವಿಧಿಗೆ ಸ್ಪಷ್ಟವಾದ ಭಾಷೆಯನ್ನು ಸೇರಿಸುತ್ತೆ. ಕಾನೂನು ಚೌಕಟ್ಟಿನೊಳಗೆ ಗರ್ಭಪಾತವನ್ನು ಆಯ್ಕೆ ಮಾಡುವ ಮಹಿಳೆಯರ ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತದೆ. ಸಂತಾನೋತ್ಪತ್ತಿ ಹಕ್ಕುಗಳಲ್ಲಿ ಮಹತ್ವದ ಮೈಲುಗಲ್ಲು ಅಂತಲೇ ಹೇಳ್ಬೋದು. ಸೊ ಇದಷ್ಟು ಇದ್ರ ಬಗ್ಗೆ ಮಾಹಿತಿಯಾಗಿರುತ್ತೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಗಡಿ ಭದ್ರತಾ ಪಡೆಯ ಮೊದಲ ಮಹಿಳಾ ಸ್ನೈಪರ್ ಯಾರು? 5ನೇ ಪ್ರಶ್ನೆ, ಇತ್ತೀಚೆಗೆ ಗಡಿ ಭದ್ರತಾ ಪಡೆಯ ಮೊದಲ ಮಹಿಳಾ ಸ್ನೈಪರ್ ಯಾರು? ಆಪ್ಷನ್ ಎ ಮಿತಾಲಿ ಮಧುಮಿತಾ, ಆಪ್ಷನ್ ಬಿ ಸುಮನ್ ಕುಮಾರಿ, ಆಪ್ಷನ್ ಸಿ ತನುಶ್ರೀ ಪರೀಕ್, ಆಪ್ಷನ್ ಡಿ ಸೊನಾಲಿ ಮಿಶ್ರಾ. ಯಾರಾಗಿರ್ತಾರೆ ಹಾಗಿದ್ರೆ ಉತ್ತರ ನೋಡೋಣ. ಉತ್ತರ ಬಿ, ಆಪ್ಷನ್ ಬಿ ಇದೆ ನೋಡಿ. ಸುಮನ್ ಕುಮಾರಿ ಅಂತಕ್ಕಂಥವರು ಇತ್ತೀಚೆಗೆ ಗಡಿ ಭದ್ರತಾ ಪಡೆಯ ಮೊದಲ ಮಹಿಳಾ ಸ್ನೈಪರ್ ಆಗಿ ಸೇರ್ಪಡೆ ಆದಂಥವ್ರು ಆಗಿರ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಕೊಂಡು ಬರೋಣ. ಹಾಗಿದ್ರೆ ಸಬ್ ಇನ್ಸ್ಪೆಕ್ಟರ್ ಸುಮನ್ ಕುಮಾರಿ ಅವರು ಗಡಿ ಭದ್ರತಾ ಪಡೆ ಅಂದರೆ BSF ಅಂತ ಹೇಳ್ತೀವಿ. ಸೊ ಈ ಒಂದು ಗಡಿ ಭದ್ರತಾ ಪಡೆಯಲ್ಲಿ ಮೊದಲ ಮಹಿಳಾ ಸ್ನೈಪರ್ ಆಗಿದ್ದಾರೆ. ಅವರು ಇತ್ತೀಚೆಗೆ ಇಂದೋರ್ನಲ್ಲಿರುವಂತಹ ಸೆಂಟ್ರಲ್ ಸ್ಕೂಲ್ ಆಫ್ ವೆಪನ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ನಲ್ಲಿ 8 ವಾರಗಳ ಸ್ನೈಪರ್ ಕೋರ್ಸನ್ನು ಪೂರ್ಣಗೊಳಿಸಿದರು ಮತ್ತು ಬೋಧಕ ಗ್ರೇಡ್ ಅನ್ನು ಸಾಧಿಸಿದರು. ಪಂಜಾಬ್ನಲ್ಲಿ ತುಕಡಿಗೆ ಕಮಾಂಡರ್ ಆಗಿದ್ದಾಗ ಮತ್ತು ಗಡಿಯಾಚೆಗಿನ ಸ್ನೈಪರ್ ದಾಳಿಯ ಬೆದರಿಕೆಯನ್ನು ಕಂಡಾಗ ಸುಮನ್ ಸ್ನೈಪರ್ ಆಗುವ ಪ್ರಯಾಣ ಪ್ರಾರಂಭವಾಯಿತು. ಅವರು ಸ್ನೈಪರ್ ಕೋರ್ಸ್ಗೆ ಸ್ವಯಂ ಸೇವಕರಾಗಿ 56 ಪುರುಷ ಕೌಂಟ್ ಪಾರ್ಟ್ಗಳಲ್ಲಿ ಏಕೈಕ ಮಹಿಳೆಯಾದರು ಅಂತಕ್ಕಂಥ ಮಾಹಿತಿಯನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಇದಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ದ ಕ್ಲಾಸ್ ಆಗಿರುತ್ತೆ. ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರೇನಾದರೂ ನಮ್ಮ ಚಾನಲನ್ನು ಇದೇ ಮೊದಲು ಬಾರಿ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.